ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ಅದು ತೆಂಗು ಬಿರಿಯಾನಿ ಅಂತ. ಈ ಥರ ಟ್ರೈ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡೋದೇ ಇಲ್ಲ ನೀವು. ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ಟ್ರೈ ಮಾಡಬೇಕು ಅನಿಸುತ್ತೆ. ಯಾವಾಗೂ ತರಕಾರಿ ಪಲಾವ್ ಆಗ್ಬೋದು, ಈ ಟೊಮೊಟೊ ಪಲಾವ್ ಆ ಥರ ಎಲ್ಲ ತಿಂದು ಬೇಜಾರಾಗಿದ್ದಾಗ ಈ ಥರ ಬೇರೆ ಚೇಂಜಾಗಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಮಕ್ಳುಗಳಿಗೂ ಒಂಥರ ಏನೋ ಹೊಸ್ದಾಗಿ ಮಾಡೋರಲ್ಲ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ. ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ನೀವು ಮಿಸ್ ಮಾಡಲ್ಲ. ಇದಕ್ಕೆ ಮೊಸರು ಬಜ್ಜಿ ಆಗ್ಬೋದು, ಮೊಸರು ರೈತ ಆಗ್ಬೋದು, ಚಟ್ನಿ ಆಗೋದು ಸೂಪರ್ ಟೇಸ್ಟಾಗಿರುತ್ತೆ. ನಾನು ಎರಡೂ ಮಾಡಿದ್ದೀನಿ. ನೀವು ಯಾವುದಾದ್ರು ಮಾಡ್ಬೋದು, ಚಟ್ನಿನಾರ ಮಾಡೋದು, ಮೊಸರು ಬಜ್ಜಿ, ಅದು ನಿಮ್ಮ ಇಷ್ಟ. ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಜಾಸ್ತಿ ಹಿಂಗೆ ಮಸಾಲೆ ಪದಾರ್ಥವೇ ಇಲ್ಲ, ಜಾಸ್ತಿ ಏನಂದರೆ ತರಕಾರಿನೂ ಇಲ್ಲ. ನೀವಿರೋ ತರಕಾರಿಯಲ್ಲೇ ಒಂದು ಒಳ್ಳೆ ಸೂಪರ್ ಟೇಸ್ಟಾಗಿರೋ ಹೆಲ್ದಿಯಾಗಿರೋ ರೆಸಿಪಿ ಮಾಡ್ಬೋದು. ನನ್ನ ಮಕ್ಕಳೂ ಟೇಸ್ಟ್ ಮಾಡ್ತಿದ್ರು, ಅಮ್ಮ ನಾನು ವೀಡಿಯೋ ಮಾಡು, ನಾನು ಟೇಸ್ಟ್ ಮಾಡ್ತೀನಿ ಅಂತ. ಅವರು ಸ್ವಲ್ಪ ಮಕ್ಕಳನ್ನೆಲ್ಲ ತೋರಿಸೋ ಆಗಿಲ್ಲ, ಜಸ್ಟ್ ಅವರು ಅಮ್ಮ ಪ್ಲೀಸ್ ತೋರಿಸು ಅಂತ ಹೇಳಿ ಅವರು ಟೇಸ್ಟ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಅಂತಂದರು. ಯಾವಾಗೂ ನೀನೇ ಟೇಸ್ಟ್ ಮಾಡಿ ಹೇಳ್ತೀಯ, ನಾನು ಹೇಳ್ತೀನಿ ಈ ಸತಿ ಅಂದ್ಬಿಟ್ಟು ಹಿಂಸೆ ಮಾಡಿ ವೀಡಿಯೋದಲ್ಲಿ ಬಂದರು. ಅವ್ರಿಗೂ ಒಂಥರ ಖುಷಿ ಅಲ್ವಾ ನಮ್ಮ ಮಕ್ಳುಗಳೂ ವೀಡಿಯೋದಲ್ಲಿ ಬರೋಕ್ಕೆ. ಅದಕ್ಕೆ ಅವನ ಜೊತೆಗೆ ಚಿಕ್ಕವನೂ ಅಷ್ಟೇ, ಅಮ್ಮ ನಂದೂ ವೀಡಿಯೋ ಮಾಡೋ, ನಾನು ತಿಂದ್ಬಿಟ್ಟು ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವನು ಒಂದು ಕ್ಯಾರೆಟ್ ತಿಂದ್ಬಿಟ್ಟು ಅಂತ ಟೇಸ್ಟ್ ಮಾಡ್ತಾನೆ. ನೋಡಿ ತಲೆ ಅಲ್ಲಾಡಿಸ್ತಾನೆ ಸೂಪರ್ ಅಂತ. ದೊಡ್ಡವ್ನು ಹೇಳ್ಕೊಡ್ತಾನೆ, ಅವನು ಕೈ ಹಿಂಗೆ ಅಲ್ಲಾಡ್ತಾನೆ ಸೂಪರ್ ಅಂತ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ಒಂದು ಪಾವಷ್ಟು ಅಕ್ಕಿ ಎತ್ಕೊಂಡಿದ್ದೀನಿ, ಒಂದು ಲೋಟದಷ್ಟು. ನಾನು ಒನ್ ಟೈಮ್ಗೆ ಆಗೋಗೆ ಮಾಡ್ತಿರೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ನೋಡ್ಕೊಂಡು ತಗೊಳ್ಳಿ, ನಿಮಗೆ ಗೊತ್ತಿರುತ್ತೆ. ಮನೆಯಲ್ಲಿ ನಾನು ಅರ್ಧ ಗಂಟೆ ನೆನೆಸಿಕ್ತಾ ಇದ್ದೀನಿ, ನೀವು ಕೂಡ ಅರ್ಧ ಗಂಟೆ ನೆನೆಸಿಡಿ. ಒದಗ್ತದೆ, ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ತರಕಾರಿ ನಾನು ಒನ್ ಟೈಮ್ಗೆ ಆಗೋಷ್ಟೇ ಕಮ್ಮಿ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಹುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ತೊಗೊಂಡಿದ್ದೀನಿ. ನಾನು ಎಲ್ಲ ಒಂದೊಂದು ಟೈಮ್ಗೆ ಆಗೋಷ್ಟೇ ಸ್ವಲ್ಪ. ಈಗ ರುಬ್ಬಕ್ಕೆ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸೋಂಪು, ಸ್ವಲ್ಪ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ತೋರಿಸ್ತಾ ಇದ್ದೀನಿ. ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂದರೆ ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಕಸ್ತೂರಿ ಮೇಥಿ, ಒಂದೇ ಒಂದು ಸ್ವಲ್ಪ ಜಾಪತ್ರೆ ಪುಡಿ ತೊಗೊಂಡಿದ್ದೀನಿ ನೋಡ್ಬೋದು. ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿ ಇಲ್ಲ, ಗೋಡಂಬಿ ತೊಗೊಂಡಿದ್ದೀನಿ. ದ್ರಾಕ್ಷಿನೂ ಹಾಕೋಬೋದು, ಆಪ್ಷನಲ್ಲು. ನಾನು ದ್ರಾಕ್ಷಿ ಇರಲಿಲ್ಲ ಅಂತ ದ್ರಾಕ್ಷಿ ಹಾಕಿಲ್ಲ, ಗೋಡಂಬಿ ತೊಗೊಂಡಿದ್ದೀನಿ. ಇವಾಗ 2 ಈರುಳ್ಳಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಸೀದೋ ಚಾನ್ಸ್ ಜಾಸ್ತಿ ಐತೆ. ಈಗ ಒಂದು ಅರ್ಧ ಪುಟ್ಟ ಚಿಕ್ಕ ಬಟ್ಲಲ್ಲಿ ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇವಾಗ ಮಸಾಲೆ ಪದಾರ್ಥ ಏನಿತ್ತು ಹಾಕೋಣ. ಒಂದೇ ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ, ಚಕ್ಕೆ, ಲವಂಗ, ಮೆಣಸು, ಕಸ್ತೂರಿ ಮೆಥಿಯಲ್ಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಮಸಾಲೆ ಪದಾರ್ಥ ಹಾಕಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಖಾರಕ್ಕೆ ನೀವು ಖಾರದ ಪುಡಿಯಲ್ಲಿ ಹಾಕೋದು ಬೇಡ, ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು. ಇದು ಬಿರಿಯಾನಿ ಆಗಿರೋದ್ರಿಂದ, ವೈಟ್ ಬಿರಿಯಾನಿ ಆಗಿರೋದ್ರಿಂದ ವೈಟಾಗೆ ಕಾಣೋಕ್ಕೋಸ್ಕರ ಖಾರದ ಪುಡಿಯಲ್ಲಿ ಏನೂ ಹಾಕಲ್ಲ. ಕೊತ್ತಂಬರಿ ಸೊಪ್ಪು ಏನೂ ಹಾಕ್ತಾಯಿಲ್ಲ, ಪುದೀನ ಎಲ್ಲ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸು. ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, ಇಷ್ಟೇ ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಒಲ್ಟಾಗಿರಬೇಕು, ಜಾಸ್ತಿ ನುಣ್ಣಗಿದ್ರೆ ಜಾಸ್ತಿ ಮಸಾಲೆ ಹೊಡಿತಾ ಇರುತ್ತೆ, ಆರಾಗ್ನೆ ಆಗಲ್ಲ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಕಾಯಿ ಹಂಗಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ತರಕಾರಿಗಳು ತೊಗೊಂಡಿದ್ದೀನಿ. ಇವಾಗ ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ತೊಗೊಂಡಿದ್ದೀನಿ, ಹುಳ್ಳಿಕಾಯಿ, ಕ್ಯಾರೆಟ್ ಎಲ್ಲ ತೊಗೊಂಡಿದ್ದೀನಿ. ನಾನು ಒನ್ ಟೈಮ್ಗೆ ಆಗೋಷ್ಟದಿಂದ ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಏನು ಬೇಡ ಅಂದ್ಬಿಟ್ಟು. ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೊಳ್ಬೋದು. ಇವಾಗ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಅದ್ರ ಜೊತೆಗೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಟೇಸ್ಟು ಕೊಡುತ್ತೆ, ಮೂಳೆಗಳಿಗೆಲ್ಲ ಒಳ್ಳೆ ಸ್ಟ್ರಾಂಗ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಿಡ್ನಾಂಶ ಇದ್ರೇ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅಂದರೆ ನಾವು ಎದ್ದು ಕುಂತಾಗೆಲ್ಲ ಮೂಳೆ ಎಲ್ಲ ಕಟ ಅಂತ ಸೌಂಡ್ ಬರುತ್ತೆ. ಇವಾಗ ಮಸಾಲೆ, ಇವಾಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಇವಾಗ ಸ್ಟಾರ್ ಮೊಗ್ಗು ಹಾಕ್ತಾಯಿದ್ದೀನಿ, ಮತ್ತೆ ಒಂದು ಮೊಗ್ಗು ಹಾಕ್ತಾಯಿದ್ದೀನಿ. ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನೈತೆ ಅದು ಸೇರಿಸ್ಕೊಳ್ಳೋಣ. ಇವಾಗ ನೋಡ್ಬೋದು, ಸ್ವಲ್ಪ ಆಯಿಲ್ ಜೊತೆ ಈ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಂಡಿದ್ದಾದಮೇಲೆ ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ನೋಡ್ಬೋದು, ಈರುಳ್ಳಿನೂ ಸ್ವಲ್ಪ ಬಾಡಿಸ್ಬೋದು. ಅದು ಎಣ್ಣೆ ನಿಮಗೆ ನೋಡಿದ್ರೆ ಜಾಸ್ತಿ ಅನಿಸ್ತಾ ಇದೆ, ಅದು ನಿಮಗೆ ಬಿರಿಯಾನಿ ಆದಮೇಲೆ ಗೊತ್ತಾಗುತ್ತೆ ಎಣ್ಣೆ ಕರೆಕ್ಟಾಗಿದೆ, ಜಾಸ್ತಿ ಎಲ್ಲ ಏನಾಗಲ್ಲ. ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರಲಿ,
ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ತೀನಿ. ಈಗ ಎಲ್ಲ ಥರ ತರಕಾರಿ ಏನೇನು ಎತ್ಕೊಂಡಿದೆ, ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲ ಇವಾಗ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬಾದ್ಮೇಲೆ ತರಕಾರಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಅದು ಮಸಾಲೆ ಪದಾರ್ಥ ಎಲ್ಲ ಏನು ಪೌಡರ್ ಎಲ್ಲ ಬೇಡ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಲ್ಲ ಏನು ಬೇಡ. ನಾವು ರುಬ್ಬಿರೋ ಏನು ಮಿಶ್ರಣ ಇದೆ ಅಷ್ಟೇ ಸಾಕು. ಮತ್ತು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಸೇರಿಸೋಂಗಿಲ್ಲ ಇದಕ್ಕೆ. ತರಕಾರಿ ಎಲ್ಲ ಬೆಂದಿದ್ದಾದಮೇಲೆ ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ. ನೋಡ್ಬೋದು, ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದು ಬೇಗ ಕೆಲಸನೂ ಬೇಗ ಆಗುತ್ತೆ ಮತ್ತು ಮಕ್ಳುಗಳಿಗೂ ಒಳ್ಳೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗೂ ಒಂದೇ ಥರ ಪಲಾವ್ಗಳು ತಿಂದು ಬೇಜಾರಾದಾಗ ಫಸ್ಟ್ ಚೇಂಜ್ ಇರಲಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದ್ರೆ ಸೂಪರಾಗಿರುತ್ತೆ. ಈಗ ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ, ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಉಕ್ಕಿದಾದಮೇಲೆ ಅಕ್ಕಿ ಹಾಕೋಣ. ಎಲ್ಲ ನೀಟಾಗಿ ತರಕಾರಿ ಜೊತೆ ಒಂದಕ್ಕೊಂದು ಬೆರೆತ್ಕೊಳ್ಳಿ ಅಂದ್ಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳೋಣ. ತೆಂಗಿನಕಾಯಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಸೀದೋ ಚಾನ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಈ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಳ್ಳೋಣ ಬನ್ನಿ. ಅಕ್ಕಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಎಷ್ಟು ಕಮ್ಮಿ ಸಮಯದಲ್ಲಿ ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ ಅಂತ. ಸಖತ್ತಾಗಿರುತ್ತೆ. ಅಕ್ಕಿನ ನೆನೆಸಿ ಏನು ತೊಳೆದು ವಾಶ್ ಮಾಡ್ಕೊಂಡಿದ್ದೆ ಅದು ಅಕ್ಕಿ ಸೇರಿಸ್ತಾ ಇದ್ದೀನಿ. ಇವಾಗ ಅಕ್ಕಿ ಸೇರಿಸಿ ಅದನ್ನು ಅಷ್ಟೇ ತರಕಾರಿ ಮಸಾಲೆ ಪದಾರ್ಥ ಈಗೇನು ರುಬ್ಬಿದ ಮಿಶ್ರಣ ಎಲ್ಲ ಹಾಕಿದೆ ಅದ್ರ ಜೊತೆಗೆ ಒಂದು 2 ನಿಮಿಷ ಸ್ವಲ್ಪ ಬಾಡಿಸೋಣ. ಬಾಡಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆವಾಗ ನೀಟಾಗಿ ಎಲ್ಲ ಒಂದಕ್ಕೊಂದು ಮಸಾಲೆ ಪದಾರ್ಥ ಬೆರೆಯುತ್ತೆ. ಅದಕ್ಕೋಸ್ಕರ ನೋಡ್ಬೋದು, ಈ ಥರ ಬಾಡಿಸಿದ್ರೆ ತುಂಬ ಬಿಡಿಯಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಕೊಡುತ್ತೆ. ಉದ್ರಾಗುತ್ತೆ, ಮುದ್ದೆ ಎಲ್ಲ ಆಗಲ್ಲ. ಈ ಥರ ನಾನು ಯಾವುದೇ ಪಲಾವ್ ಮಾಡಿದ್ರೂ ಈ ಥರನೇ ಒಂದು 2 ನಿಮಿಷ ಹುರಿತೀನಿ. ಆವಾಗ ಅಷ್ಟು ಉದ್ರಾಗಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಮಿಶ್ರಣ ಅದೇ ಜಾರಲ್ಲೇ ಎಲ್ಲ ನೀರಿತ್ತು ಅಂದ್ಬಿಟ್ಟು ಅದ್ರ ಜೊತೆನೇ ನೀರು ಜಾರೇ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ನೀರು. ಅದು ಒಂದು ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಷ್ಟು ಅಕ್ಕಿಗೆ ನೀರು ಸೇರಿಸ್ತಾಯಿದ್ದೀನಿ. ಜಾಸ್ತಿ ಮುದ್ದೆ ಆದರೆ ಅಷ್ಟು ಟೇಸ್ಟ್ ಇರೋಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಒಂದು ಕುದಿ ಬರೋವರೆಗೂ ಕುದಿಸೋಣ. ಕುದಿಸಿದ್ದಾದ್ಮೇಲೆ ಉಪ್ಪು ಹಾಕ್ಬಿಟ್ಟು 2 ವಿಸಿಲ್ ಹೊಡ್ಸೋಣ. ತುಂಬ ಟೇಸ್ಟ್ ಸಕ್ಕತ್ತೈತೆ ಫ್ರೆಂಡ್ಸ್ ಇದು. ನೋಡ್ಬೋದು, ಇವಾಗ ಕುದೀತಿದ್ದಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಲಾಸ್ಟಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊನೂ ಜಾಸ್ತಿ ಬೇಡ, ಜಸ್ಟ್ ಒಂದೇ ಒಂದು ಟೊಮೊಟೊ ಇದ್ದರೆ ಸಾಕು. ಆವಾಗೇ ಹಾಕ್ಬೋದಿತ್ತು, ಆವಾಗ ಬೇಡ ಅಂತಲೇ ನಾನು ಈ ಟೈಮಲ್ಲಿ ಸೇರಿಸ್ತಾ ಇರೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಕುದ್ದಿದ್ದಾದಮೇಲೆ ತೋರಿಸೋಣ. ಇವಾಗ ನೋಡ್ಬೋದು, ಇವಾಗ ಕುದಿಯೋಕ್ಕೆ ಬಿಡೋಣ. ಕುದ್ದಿದ್ದಾದಮೇಲೆ ವಿಸಿಲ್ ಹೊಡ್ಸೋಣ. ಬನ್ನಿ ಬೇಗ ಟೇಸ್ಟ್ ಮಾಡೋಣ ಹೇಗಿತ್ತು ಅಂತ ಹೇಳ್ತೀನಿ ನಾನು. ನಮ್ಮ ಜೊತೆಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಎಲ್ಲೂ ಮರಿದಿರ, ಎಲ್ಲೂ ಹ್ಯಾಡ್ ಸ್ಕಿಪ್ ಮಾಡ್ದಿರಾ, ಇದೇ ಥರ ಸಪೋರ್ಟ್ ಮಾಡಿ. ಹೊಸ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನಾನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ, ಅದ್ರ ಜೊತೆಗೆ ನೀವು ಟ್ರೈ ಮಾಡಿ, ಮಿಸ್ ಮಾಡ್ದಿರಾ.